ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜನವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನಲ್ಲಿ ಏನು ವಿಚಾರಗಳಿದೆ ಅನ್ನೋದನ್ನು ಗಮನ ಹರಿಸೋಣ. ಜನವರಿ ತಿಂಗಳ ಮಾಸ ಭವಿಷ್ಯ ನೋಡಿ. ಜನವರಿ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರತಕ್ಕಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ 4ನೇ ತಾರೀಕು 1ನೇ ತಿಂಗಳು 2025ಕ್ಕೆ ಧನಸ್ಸು ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 14ನೇ ತಾರೀಕು 1ನೇ ತಿಂಗಳು 2025ಕ್ಕೆ ಮಕರ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 21ನೇ ತಾರೀಕು 1ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ವಕ್ರೀಗತನಾಗಿರ್ತಕ್ಕಂತಹ ಕುಜನ ಪ್ರವೇಶವಾಗ್ತಾ ಇದೆ. ಇನ್ನು 24ನೇ ತಾರೀಕು 1ನೇ ತಿಂಗಳು 2025ಕ್ಕೆ ಮಕರ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 28ನೇ ತಾರೀಕು 1ನೇ ತಿಂಗಳು 2025ಕ್ಕೆ ತನ್ನ ಉಚ್ಚಸ್ಥಾನವಾದಂತಹ ಮೀನ ರಾಶಿಗೆ ಶುಕ್ರನ ಪ್ರವೇಶ ಉಂಟಾಗ್ತಾ ಇದೆ. ಇದಿಷ್ಟು ಜನವರಿ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರತಕ್ಕಂತಹ ಗ್ರಹಗಳ ಬಗ್ಗೆ ಮಾಹಿತಿ ಆಗಿದೆ. ಇನ್ನು ಈ ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳಿದ್ದಾವೆ ಅನ್ನೋದನ್ನು ಗಮನಿಸಬೇಕಾಗಿದೆ ನಾವು. ಜೊತೆಗೆ ಮಾಸ ವಿಶೇಷತೆ ಅಂತ ಬಂದ ಸಂದರ್ಭದಲ್ಲಿ ನಮಗೆ 14ನೇ ತಾರೀಕು ನೋಡಿ, 14ನೇ ತಾರೀಕು ವಿಶೇಷವಾಗಿ ಮಕರ ರಾಶಿಗೆ ರವಿಯು ಪ್ರವೇಶ ಮಾಡ್ತಾ ಇರುವುದರಿಂದ ಈ ಒಂದು ಕಾಲ ಏನಿದೆ ನಮ್ಮ ಒಂದು ಜೀವನದಲ್ಲೇ ಅತ್ಯಂತ ಶುಭದ ಕಾಲ. ಯಾಕಂದರೆ ದಕ್ಷಿಣಾಯನ ಕಳೆದು ಉತ್ತರಾಯಣ ಬರ್ತಕ್ಕಂತಹ ಪುಣ್ಯಕಾಲ. ಉತ್ತರಾಯಣದ ಪುಣ್ಯಕಾಲ ಅಂತ ಹೇಳಿದರೆ ವಿಶೇಷವಾದಂತಹ ಹಬ್ಬಗಳು, ಜೊತೆಗೆ ನಮ್ಮ ಜೀವನದ ತಮಸ್ಸುಗಳು ಕಳೆಯತಕ್ಕಂತಹ ಪುಣ್ಯಕಾಲ. ಮಕರ ರಾಶಿಗೆ ಸೂರ್ಯನ ಪ್ರವೇಶ, ಮಕರ ಸಂಕ್ರಮಣವಾಗುವಂತಹ ಮಕರ ಸಂಕ್ರಾಂತಿ ಅಂತ ಹೇಳಿ ಹಬ್ಬವನ್ನು ಆಚರಣೆ ಮಾಡುವಂತಹ ಪುಣ್ಯ ಕಾಲ ಈ 14ನೇ ತಾರೀಕು 1ನೇ ತಿಂಗಳು 2025ಕ್ಕೆ. ಈ ವಿಶೇಷವಾಗಿ ಧನುರ್ಮಾಸದ ಪೂಜಾ ವ್ರತದ ಸಮಾಪ್ತಿಯೂ ಸಹ ಇವತ್ತೇ ಆಗುತ್ತೆ. ಅಂದರೆ 14ನೇ ತಾರೀಕೆ ಆಗ್ತಕ್ಕಂಥದ್ದು. ನೋಡಿ, ಸಂಕ್ರಾಂತಿ ಹಬ್ಬ ಎಲ್ಲ ಕಡೆ ರೈತಾಪಿ ವರ್ಗದವರು ತಾವು ಬೆಳೆದಂತಹ ಬೆಳೆಗಳನ್ನು ಒಂದು ಗುಡ್ಡೆ ಹಾಕಿ ಅದಕ್ಕೆ ಪೂಜೆಗಳನ್ನು ಸಲ್ಲಿಸಿ ಅದಕ್ಕೆ ಕೊಡಬೇಕಾದಂಥ ಗೌರವ ಸ್ಥಾನಮಾನಗಳನ್ನೆಲ್ಲ ಕೊಟ್ಟು ಒಂದು ಭೂಮಿತಾಯಿಗೆ ಗೌರವಗಳನ್ನು ಕೊಡ್ತಕ್ಕಂತಹ ದಿವಸ. ನಮ್ಮೆಲ್ಲರ ಜೀವನಕ್ಕೆ ಇಷ್ಟು ಆಸರಿಯಾಗಿ ನಿಂತ್ಕೊಂಡಂತಹ ಭೂಮಿತಾಯಿಗೆ ಗೌರವ ಕೊಡ್ತಕ್ಕಂಥ ದಿವಸ. ನಮ್ಮೆಲ್ಲರ ಹೊಟ್ಟೆಗೆ ಅನ್ನ ಕೊಡ್ತಕ್ಕಂತಹ ಅನ್ನದಾತ ಬಹಳ ಸಂಭ್ರಮ ಪಡ್ತಕ್ಕಂತಹ ದಿವಸ ಈ ಒಂದು ಸಂಕ್ರಾಂತಿ ಹಬ್ಬ. ರೈತ ಬೆಳೆದ ಎಲ್ಲ ಬೆಳೆಗಳಿಗೂ ಸಹ ಅವನಿಗೆ ಸಿಗಬೇಕಾದಂತಹ ಒಂದು ಸ್ಥಾನಮಾನಗಳು, ಸಿಗಬೇಕಾದಂತಹ ಬೆಲೆಗಳು ಸರಿಯಾಗಿ ಸಿಕ್ಕು ಈ ವರ್ಷನಾದರೂ ಅವನು ನೆಮ್ಮದಿಯಾಗಿರಬೇಕು ಅನ್ನೋದು ನಮ್ಮ ಮನಸ್ಸಿನ ಅಭಿಪ್ರಾಯ. ಮತ್ತು ದೇವಿಯಲ್ಲಿ ನಾವು ಸಹ ಅದೇ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ ಮತ್ತು ಆಶೀರ್ವಾದವನ್ನು ಸಹ ಮಾಡ್ತೀವಿ. ಶುಭವಾಗಲಿ ತಮ್ಮೆಲ್ಲರಿಗೂ. ರೈತ ನಮ್ಮ ದೇಶದ ಬೆನ್ನೆಲುಬು. ಅವನ ಸುಖ ಸೌಖ್ಯದ ವೃದ್ಧಿ ನಮ್ಮೆಲ್ಲರಿಗೂ ಸಹ ಸೌಖ್ಯವನ್ನೇ ತಂದುಕೊಡುತ್ತೆ. ಅದರ ಜೊತೆಗೆ ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ, ನಮಗೆ ಈ ಒಂದು ವಿಶೇಷವಾಗಿ ಈ ಜನವರಿಯ ತಿಂಗಳಲ್ಲಿ ತುಂಬ ಅಂದರೆ ಮುಖ್ಯವಾಗಿರ್ತಕ್ಕಂಥದ್ದು ಈ ಸಂಕ್ರಾಂತಿ ಹಬ್ಬದ ಆಚರಣೆ. ಸಂಕ್ರಾಂತಿ ಹಬ್ಬದ ವಿಶೇಷವಾದಂತಹ ಒಂದು ಫಲಾನುಫಲಗಳನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಈ ಒಂದು ವಿಚಾರಗಳನ್ನು ನೋಡೋದಾಯಿತು ಅಂದರೆ ಈ ಸಂಕ್ರಾಂತಿ ಹಬ್ಬದಲ್ಲೇ ನೋಡಿ, ಎಳ್ಳು ಬೆಲ್ಲವನ್ನು ನಾವು ಎಲ್ರಿಗೂ ಕೊಡ್ತಕ್ಕಂಥದ್ದು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನ್ನು ಆಡಬೇಕು ಅಂತ ಹೇಳ್ತಾರೆ. ಎಳ್ಳು ಮತ್ತು ಬೆಲ್ಲ ನಮ್ಮ ದೇಹಕ್ಕೆ ಎಷ್ಟು ಬಹಳ ಪುಷ್ಟಿಯನ್ನು ತಂದುಕೊಡುತ್ತೆ. ದೇಹದಲ್ಲಿ ಜಿಡ್ಡಿನ ಅಂಶಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಚರ್ಮಗಳ ಒಡಕಲುಗಳನ್ನು ಸರಿ ಮಾಡ್ತಕ್ಕಂಥದ್ದು ಎಲ್ಲವೂ ಸಹ ನಮ್ಮ ಪೂರ್ವಿಕರು ನಮ್ಮ ದೇಹಕ್ಕೆ ತುಂಬಿರ್ತಕ್ಕಂತಹ ವಿಚಾರಧಾರೆಗಳಾಗಿರುತ್ತೆ, ವಿಜ್ಞಾನದ ವಿಚಾರಧಾರೆಗಳಾಗಿರುತ್ತೆ. ಹಾಗಾಗಿ ಇಂತಹ ವಿಶೇಷವಾದಂತಹ ಸಂಕ್ರಾಂತಿ ಹಬ್ಬಕ್ಕೂ ಮುಂಚಿತವಾಗಿ ಅಂದರೆ 11ನೇ ತಾರೀಕು 1ನೇ ತಿಂಗಳು 2025 ಈ ಶನಿವಾರದ ಶನಿ ಪ್ರದೋಷದ ದಿವಸ
ಹಲವು ರಾಶಿಗಳಿಗೆ ಇರ್ತಕ್ಕಂತಹ ಶನಿ ಪೀಡನೆಗಳ ದೂರ ಮಾಡೋದಕ್ಕೋಸ್ಕರವಾಗಿ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಶನಿ ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಬಂದು ಭಾಗವಹಿಸಬಹುದು. ವಿಶೇಷವಾದಂತಹ ಶನಿದೇವರ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳ್ತಾ, ನೀವೇನಾದರೂ ಶನಿ ಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅಂತ ಅಂದುಕೊಂಡಿದ್ರೆ ಈಗಲೇ ಸಹ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ವಿಶೇಷವಾಗಿ ಪೂಜೆಯ ನಂತರದಲ್ಲಿ ಶನಿಶಿಂಗಣಾಪುರ ಮತ್ತು ತಿರುನಲ್ಲಾರಿನಿಂದ ಪೂಜೆ ಮಾಡಿ ತರಿಸುವಂತಹ ಶನಿ ರಕ್ಷಾ ಕವಚವನ್ನು ಕೊಡ್ತೇವೆ. ಆ ಶನಿ ರಕ್ಷಾ ಕವಚವನ್ನು ಕೈಗೆ ಕಟ್ಕೊಳ್ಬೇಕು. ಅದೇ ರೀತಿಯಾಗಿ ಯಾಗದ ನಂತರದಲ್ಲಿ ಕೊಡುವಂತಹ ರಕ್ಷಾ ಪ್ರಸಾದವನ್ನು ನೀವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಬರಬೇಕು. ಅದರಿಂದ ಶನಿ ಕಾಟಗಳೇನಾದರೂ ಇದ್ದರೆ ದೂರ ಆಗುತ್ತೆ. ಇದೇ ಜನವರಿ 11ನೇ ತಾರೀಕು ಈ ಒಂದು ವಿಶೇಷವಾದಂಥ ಯಾಗ ನಡೀತಾ ಇದೆ. ಆ ಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಈ ಗ್ರಹಗಳ ಸ್ಥಾನಪಲ್ಲಟಗಳಿಂದಾಗಿ, ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ಕಟಕ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ. ಜನವರಿಯ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಬಹಳ ಯಶಸ್ಸು, ನೋವು ರಹಿತವಾಗಿರ್ತಕ್ಕಂತಹ ಬಾಳ್ವೆಯನ್ನು ನೀವು ನೋಡಬಹುದು. ಅಖಂಡ ವಿಜಯ ಪ್ರಾಪ್ತಿ, ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಪ್ರಗತಿ, ನಿಮ್ಮ ಸಾಮರ್ಥ್ಯ ಏನು ಅಂತ ನಿಮ್ಮ ಶತ್ರುಗಳು ತಿಳ್ಕೊಳ್ಳುವ ಹಾಗೆ ನೀವು ಮಾಡ್ತೀರ. ವ್ಯಾಪಾರ ವ್ಯವಹಾರಗಳಲ್ಲಿ ಅಪಾರವಾದ ಪ್ರಗತಿಯನ್ನು ನೋಡುವಂತಹ ನೀವು ಹಣಕಾಸಿನ ಕ್ರೋಢೀಕರಣವನ್ನು ತುಂಬಾ ಚೆನ್ನಾಗಿ ಮಾಡಿಕೊಳ್ತೀರ ಈ ಒಂದು ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ. ಪೊಲೀಸ್ ಠಾಣೆ ಆಗಿರಬಹುದು, ನ್ಯಾಯಾಲಯ, ನ್ಯಾಯಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ನಿಮಗೆ ಯಶಸ್ಸನ್ನೋದು ಸಿಗತ್ತೆ. ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ. ಬಂಧು ಮಿತ್ರರೊಟ್ಟಿಗೆ, ಸ್ನೇಹಿತರೊಟ್ಟಿಗೆ ಇದ್ದಂತಹ ವೈಮನಸ್ಯಗಳು ದೂರ ಆಗುತ್ತೆ. ತಡೆ ಹಿಡಿದಂತಹ ಕೆಲಸ ಕಾರ್ಯಗಳು ಸಹ ಬಹಳ ಸುಲಭವಾಗಿ ಕೆಲಸ ಕಾರ್ಯಗಳು ಮುಕ್ತಾಯವಾಗ್ತದೆ. ನಿಮ್ಮ ಮಾತಿಗೆ ಮನ್ನಣೆಗಳು ಜಾಸ್ತಿ ಸಿಗ್ತದೆ. ಎಲ್ಲೋ ಒಂದು ಕಡೆ ಸ್ಟ್ರಕ್ಕಾಗಿ ನಿಂತ್ಕೊಳ್ತಾ ಇದ್ದಂತಹ ನೀವು ದಿಢೀರಂತ ಚಾಲ್ತಿಗೆ ಬರ್ತೀರಿ. ನಿಮ್ಮ ಹೆಸರೆಲ್ಲ ಕಡೆ ನಡೆದಾಡುತ್ತೆ, ಓಡಾಡುತ್ತೆ. ನಿಮ್ಮ ಮಾತು ಅಂತಂದರೆ ಕಿಲುಬೆಕಾಸು ಕೂಡ ಕಿಮ್ಮತ್ತಿಲ್ಲ ಅಂತ ಇದ್ದವರೆಲ್ಲ ಜಿ ಹುಜೂರ್ ಅಂತ ನಿಂತ್ಕೊಳ್ತಾರೆ. ಅಷ್ಟು ಮರ್ಯಾದೆಯ ಪ್ರಾಪ್ತಿ ಆಗ್ತಕ್ಕಂಥದ್ದು ಜನವರಿ ತಿಂಗಳಲ್ಲಿ ನಿಮಗೆ, ಅಂದರೆ ಕ್ಯಾಲೆಂಡರ್ನ ವರ್ಷದ ಮೊದಲನೆಯ ತಿಂಗಳಲ್ಲಿ ನಿಮಗೆ ಇಷ್ಟು ವೈಭೋಗವಿರತಕ್ಕಂಥದ್ದು. ನಿಮ್ಮ ಹಳೆಯ ವೈರಿಗಳ ಕಿರುಕುಳದಿಂದ, ಮನಸ್ಸಿಗೆ ಉಂಟಾದಂತಹ ಹಿಂಸೆಗಳಿಂದ ಆಚೆ ಬರ್ತೀರಿ. ಶತ್ರುವನ್ನು ನಿರ್ನಾಮ ಮಾಡಿಕೊಳ್ತೀರಿ. ಎಲ್ಲ ವಿಚಾರಗಳಲ್ಲೂ ನಿಮಗೆ ಅಪಾರವಾದಂತಹ ನೋವು, ಸಂಕಟ, ಸಂಕಷ್ಟಗಳನ್ನು ತಂದುಹಾಕಿದ ಜನಗಳ ಮಧ್ಯೆ ತಲೆ ಎತ್ತಿ ಬದುಕ್ತೀರ ಈ ಒಂದು ತಿಂಗಳಲ್ಲಿ. ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಉದ್ಯೋಗಗಳು ಸಿಗ್ತವೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಉಂಟಾಗ್ತದೆ. ಹಾಡುಗಾರರಿಗೆ, ಸಿನಿಮಾ ಕಲಾವಿದರುಗಳಿಗೆ, ಛಾಯಾಗ್ರಾಹಕರಿಗೆ, ಅದೇ ರೀತಿಯಾಗಿ ಫೋಟೋ ಸ್ಟುಡಿಯೋಗಳನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ, ಒಣಹಣ್ಣುಗಳ ಮಾರಾಟಗಾರರಿಗೆ, ಕಿರಾಣಿ ಅಂಗಡಿಗಳನ್ನು ನಡೆಸ್ತಾ ಇರುವಂಥವ್ರಿಗೆ, ಸಮುದ್ರೋತ್ಪನ್ನಗಳ ಮಾರಾಟಗಾರರಿಗೆ, ಆಭರಣಗಳ ತಯಾರಕರುಗಳಿಗೆ ವಿಶೇಷವಾಗಿ ಧನದ ಲಾಭ ಉಂಟಾಗುತ್ತೆ. ನಿಮ್ಮ ಮನೆಯ ಹಿರಿಯರ ಆರೋಗ್ಯ ವೃದ್ಧಿಯು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷವನ್ನು ತಂದುಕೊಡುತ್ತೆ. ಇನ್ನೇನು ನಮ್ಮ ಕೈ ಜಾರಿಬಿಟ್ರು ನಮ್ಮ ಅಜ್ಜಿಯೋ, ತಾತನೋ, ಅಥವಾ ನಮ್ಮ ಚಿಕ್ಕಪ್ಪನೋ, ದೊಡ್ಡಪ್ಪನೋ, ಅಪ್ಪನೋ, ಅಮ್ಮನೋ ಅಂತ ಯೋಚನೆ ಮಾಡ್ತಾ ಇದ್ದರೆ ಅವರಿಗೆ ಪುನಃ ಆರೋಗ್ಯ ಪ್ರಾಪ್ತಿಯಾಗಿ ಬಹಳ ಸಂತೋಷವನ್ನು ಪಡ್ತೀರಾ ಕರ್ಕಾಟಕ ರಾಶಿಯವರು. ಸರ್ಕಾರಿ ಉದ್ಯೋಗದ ಆಸೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಆಕಾಂಕ್ಷಿಗಳಿಗೆ ತುಂಬ ಚೆನ್ನಾಗಿರ್ತಕ್ಕಂತಹ ಉದ್ಯೋಗ ಸಿಗ್ತದೆ. ನಿಮಗೆ ಬರಬೇಕಾಗಿದ್ದಂತಹ ಹಣಗಳು ಏನು ಸ್ಟ್ರಕ್ಕಾಗಿ ನಿಂತ್ಕೊಂಬಿಟ್ಟಿರುತ್ತೆ ಅದೆಲ್ಲವೂ ಸಹ ಪುನಃ ಬರೋದಕ್ಕೆ ಶುರುವಾಗುತ್ತೆ. ಸರ್ಕಾರಿ ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟ್ ಮೇಲೆ ಕಾಂಟ್ರಾಕ್ಟ್ಗಳು ಬರ್ತಾನೆ ಹೋಗುತ್ತೆ. ಕೆಲಸದಲ್ಲಿ ಬಹಳ ಪ್ರಗತಿ. ಸಿವಿಲ್ ವರ್ಕ್ಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಅದರಲ್ಲೂ ಎಸ್ಪೆಷಲಿ ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಶುಭ. ಅದರಲ್ಲೂ ಈ LLBಯನ್ನು ಮಾಡ್ತಾ ಇರ್ತಕ್ಕಂಥವ್ರಿಗಾಗಲಿ, ಇಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ತೆಗೆದುಕೊಳ್ಬೇಕು ಅಂದ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ತುಂಬ ಅಂದರೆ ತುಂಬ ಶುಭವಾದ ವಾತಾವರಣ ಇದೆ. ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ
ವ್ಯಾಪಾರ ವ್ಯವಹಾರಗಳು ನೀವು ಅಂದ್ಕೊಂಡಿರೋ ಹಾಗೆಯೇ ನಡೆಯುತ್ತೆ. ತುಂಬ ಅಂದರೆ ತುಂಬ ಬುದ್ಧಿವಂತರಾಗಿರ್ತೀರಿ ಈ ತಿಂಗಳು. ಭಾವುಕತೆ ಬೇಡ, ಅದೇ ನಿಮ್ಮನ್ನು ತುಂಬ ಹಾಳು ಮಾಡಿಬಿಡುತ್ತೆ. ತುಂಬ ಇಮೋಷ್ನಲ್ ಆಗೋದಕ್ಕೆ ಹೋಗಬೇಡಿ. ಎಲ್ಲವನ್ನು ಮನಸ್ಸಿನಿಂದನೇ ಆಲೋಚನೆ ಮಾಡ್ತಾ ಹೋದರೆ ಇದು ಕಲಿಗಾಲ, ಬದುಕೋದಕ್ಕೆ ಕಷ್ಟ, ನಮ್ಮನ್ನು ಹುರಿದು ಮುಕ್ಕಿಬಿಡ್ತಾರೆ. ಹಾಗಾಗಿ ಎಲ್ಲಿ ಭಾವ ಬೇಕೋ ಅಲ್ಲಿ ಭಾವ, ಎಲ್ಲಿ ಬುದ್ಧಿ ಬೇಕೋ ಅಲ್ಲಿ ಬುದ್ಧಿ. ಭಾವಕ್ಕೂ ಬುದ್ಧಿಗೂ ಇರೋ ವ್ಯತ್ಯಾಸವನ್ನು ತಿಳಿದುಕೊಳ್ಳಿ, ಜೀವನ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ. ಅಯ್ಯೋ ಯಾರಿಗೋ ಸಂಕಷ್ಟ, ಇವತ್ತು ನೀನು ಸಂಕಷ್ಟದಲ್ಲಿ ಇದೆಯಾ, ನಿನಗೆ ಬಂದವ್ರು ಯಾರು ಅದನ್ನು ಯೋಚನೆ ಮಾಡಬೇಕಲ್ವ? ಅಥವಾ ಇನ್ಯಾರದ್ದೋ ಸಂಕಷ್ಟಕ್ಕೆ ಸಹಕರಿಸಕ್ಕೆ ಹೋಗಿ ನೀನು ಸಂಕಷ್ಟದಲ್ಲಿ ಬಿದ್ದರೆ, ಯಾರೋ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾರೆ, ಉಳಿಸೋಣ ಅಂತನ್ನೋದು ಮಾನವೀಯತೆ, ಉಳಿಸ್ಬೇಕಾಗಿರೋದು ಕರ್ತವ್ಯ. ನೀರಿಗೆ ಜಗಿಬೇಕು, ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಿರೋರನ್ನ ಹಿಡ್ಕೊಂಡು ಎಳ್ಕೊಂಡು ಬರಬೇಕು. ಆದರೆ ಮನುಷ್ಯತ್ವವೂ ಸರಿ, ಮಾನವೀಯತೆಯೂ ಸರಿ. ನಿನಗೆ ಈಜು ಬರಲ್ಲ ಅಂದಾಗ ನೀನು ನೀರಿಗೆ ಜಿಗಿಯೋದು ಎಷ್ಟು ಸರಿ? ಅವ್ರ ಜೊತೆಗೆ ನೀನು ನೀರು ಪಾಲಾಗ್ತೀಯ ಹೊರತು ಅವರನ್ನು ಉಳಿಸೋಕ್ಕಾಗಲ್ಲ. ನಿನ್ನ ಹತ್ರ ಸಕಲವೂ ಇದ್ದಾಗ ನೀನು ಕೈ ಹಾಕೋದು ಒಳ್ಳೆಯದು. ಗೊತ್ತಿಲ್ಲದೆ ಇದ್ದಾಗ ಬೇರೆಯವರ ಸಹಾಯ ಪಡ್ಕೊ, ಜೀವನ ಸುಲಭವಾಗತ್ತೆ. ಒಳ್ಳೆಯದಾಗಲಿ. ಬೇರೆಯವರಿಗೆ ಈ ಒಂದು ತಿಂಗಳು ಬಹಳ ಚೆನ್ನಾಗಿ ಮಾರ್ಗದರ್ಶನವನ್ನು ಕೊಡ್ತೀರಿ. ಸರ್ಕಾರಿ ಅಧಿಕಾರಿಗಳಿಗೆ ವಿಶೇಷವಾದಂತಹ ಶುಭ ರೀತಿಯಾದ ಟ್ರಾನ್ಸ್ಫರ್ನ ಯೋಗಗಳೆಲ್ಲ ಇದ್ದಾವೆ. ಅನುಕೂಲತೆಗಳೇ ಕರ್ಕಾಟಕ ರಾಶಿಯವರಿಗೆ ಜಾಸ್ತಿ ಇದೆ. ಯೋಚನೆ ಮಾಡಬೇಡಿ, ಚಿತ್ತ ಚಾಂಚಲ್ಯದಿಂದ ಬಳಲಬೇಕಾಗತ್ತೆ. ಅದನ್ನು ನೀವೇ ಸರಿ ಮಾಡಿಕೊಳ್ಳಬಹುದು. ಸರಿ ಮಾಡ್ಕೋತೀರಾ? ಸರಿ ಮಾಡ್ಕೊಂಡು ಜೀವನವನ್ನು ಮಾಡಿ. ಒಳ್ಳೆಯದಾಗಲಿ. ಈ ಒಂದು ತಿಂಗಳಲ್ಲಿ ತುಂಬ ಬೆಳವಣಿಗೆಯನ್ನು ಕಟಕ ರಾಶಿಯವರು ನೋಡ್ತೀರಿ. ಅಷ್ಟು ಮಾತ್ರ ಅಲ್ಲ, ಚೆನ್ನಾಗಿರುವಂಥ ಆದಾಯ, ಆರೋಗ್ಯ, ಐಶ್ವರ್ಯ ಪ್ರತಿಯೊಂದು ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಇನ್ನು ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಏನು ಮಾಡಬೇಕು? ಸಾಮಾಜಿಕ ಪರಿಹಾರ ಎಲ್ರಿಗೂ ಗೊತ್ತಿದೆ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಮರಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀರನ್ನು ಕೊಟ್ಟಾಗುತ್ತೆ. ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದಾಗ ಹಾಗಾಗತ್ತೆ. ಅವುಗಳ ಪ್ರಾಣವನ್ನು ಉಳಿಸಿದ್ದಕ್ಕೆ ಪಶುಪತಿನಾಥನೇ ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಆಗ ನಿಮಗಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರಹಬಾಧೆಗಳು ಉಂಟಾಗೋದಿಲ್ಲ. ದೇವರ ಕೃಪೆಯೇ ಇದ್ದಾಗ ಗ್ರಹಗಳೇನು ಮಾಡಲಾರದು. ಹಾಗಾಗಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿಯ ಪೀಡೆ ಇರೋದ್ರಿಂದ ಜನವರಿ 11ನೇ ತಾರೀಕು 1ನೇ ತಿಂಗಳು 2025 ಶನಿ ಪ್ರದೋಷದ ದಿವಸ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಶನಿ ಮಹಾಯಾಗದಲ್ಲಿ ನಿಮ್ಮ ಅಷ್ಟಮ ಶನಿಯ ಪೀಡೆಯ ನಿವಾರಣೆಗಾಗಿ ಪೂಜೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಸಂಕಲ್ಪವನ್ನು ಮಾಡಿಕೊಳ್ಳಿ. ಅದರಲ್ಲಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ. ಅದು ಹೇಗೆ ಮಾಡಬೇಕು ಅಂತಂದರೆ ಇಲ್ಲಿರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ನಿಮಗೆಲ್ಲ ವಿವರಗಳನ್ನು ಕೊಡ್ತಾರೆ. ನೀವು ಬುಕ್ ಮಾಡ್ಕೊಂಡ್ಮೇಲೆ ನಿಮ್ಮ ಮನೆ ಅಡ್ರೆಸ್ಸನ್ನು ಕಳಿಸಿ ಕೊರಿಯರ್ನ ಮುಖಾಂತರವಾಗಿ ನಿಮಗೆ ಎಲ್ಲ ಒಂದು ಪ್ರಸಾದಗಳು ಸಹ ಬಂದು ತಲುಪತ್ತೆ. ಶನಿ ಶಿಂಗಣಾಪುರದಿಂದ ಮತ್ತು ತಿರುನಲ್ಲಾರಿನಿಂದ ಪೂಜಿಸಿ ತರುವಂತಹ ಶನಿ ರಕ್ಷಾ ಕವಚ ಮತ್ತು ಯಾಗದ ನಂತರದಲ್ಲಿ ಕೊಡ್ತಕ್ಕಂತಹ ಶನಿ ರಕ್ಷೆ ಪ್ರಸಾದ, ಇದೆರಡೂ ಸಹ ಒಂದು ಕೈಗೆ ಕಟ್ಕೋಬೇಕು, ಇನ್ನೊಂದು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಇರಬೇಕು. ಅದರಿಂದ ನಿಮಗೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗುತ್ತೆ ಅಂತ ಹೇಳ್ತಾ, ಆಧ್ಯಾತ್ಮಿಕವಾದ ಪರಿಹಾರ ಏನು ಮಾಡಬೇಕು ಅಂತಂದರೆ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ನೀವು ಗಣೇಶ ಪಂಚರತ್ನಂ ಸ್ತೋತ್ರದ ಪಠಣವನ್ನು ಮಾಡ್ತಾ ಇರಬೇಕು. ಅದರಲ್ಲೂ ಪ್ರತಿ ದಿವಸ ಬೆಳಗ್ಗೆ 5 ಗಂಟೆಯಿಂದ 5:30 ಒಳಗಡೆ ಗಣೇಶ ಪಂಚರತ್ನಂ ಸ್ತೋತ್ರದ ಪಠಣವನ್ನು ಮಾಡಿ. ಬಹಳ ಶುಭವಾಗುತ್ತೆ. ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಶುಭ ಉಂಟಾಗಲಿ, ಮಂಗಳ ಉಂಟಾಗಲಿ ಅಂತ ಹೇಳ್ತಾ, ಇದಾಗಿತ್ತು ಕರ್ಕಾಟಕ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.